ಯಾರು ಕೂಡ ಈ ಕಿವೆ ಬಿಡಬೇಡಿ. ಯಾಕಂದ್ರೆ ಬಹಳ ಜವಾಬ್ದಾರಿ ಮಾತುಗಳಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ಕೊಂತೀನಿ. ಈ ಮಾತುಗಳನ್ನೆಲ್ಲದೆಲ್ಲ ಹೃದಯದಲ್ಲಿ ಇಟ್ಕೊಂಡು ಈ ಹೃದಯದಿಂದ ಈ ಪ್ರೇರಿಯಿಂದ ನಾವೆಲ್ಲರೂ ಕೂಡ ನಿರ್ಧಾರ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇದು ವರ್ಕ್ ಆಗದೆ ಬಂದ್ರೆ ಇದು ಮುಂದೆ ಯಾವ್ದಿಲ್ಲ. ಇದು ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ಮಾಡ್ಬೇಕು, ಸ್ಟ್ರಾಟಜಿ ಏನ್ ಮಾಡ್ಬೇಕು, ಹೆಂಗ್ ಗೆಲ್ಲಬೇಕು, ಹೆಂಗ್ ಮಾಡಬೇಕು, ಹೆಂಗ್ ಮುಟ್ಟಬೇಕು, ಇದು ನಮ್ಮಲ್ಲಿ. ಯಾಕಂದ್ರೆ ಹೃದಯದಲ್ಲಿ ಬ್ರೈನಿಗೆ ಹೋಗೋದು, ಆ ಬ್ರೈನ್ ವರ್ಕ್ ಮಾಡಿಸುತ್ತೆ. ಅದನ್ನ ನಾವೆಲ್ಲರೂ ಮಾತುಗಳನ್ನ ಹೃದಯದಲ್ಲಿ ಇಟ್ಕೊಂಡು ನಾವೆಲ್ಲ ಈ ಒಂದು ಬ್ರೈನಿಗೆ ಕಲಿಸಿ ನಮ್ಮ ಒಂದು ಭವಿಷ್ಯವನ್ನು ನಾವು ರೂಪಿಸಿದ್ದಾರೆ. ಈ ಚುನಾವಣೆ ಯಾವ ಅಭ್ಯರ್ಥಿ ಯಾರು ಅಂತ ಚುನಾವಣೆ ಅಲ್ಲ, ಇದೆಲ್ಲ ಇದು ಇವತ್ತು ನಮ್ಮ ದೇಶದ ಭವಿಷ್ಯ, ಇವತ್ತು ನಮ್ಮ ಭವಿಷ್ಯ, 140 ಕೋಟಿ ಜನರ ಭವಿಷ್ಯ, ಜೊತೆಗೆ ಸಂವಿಧಾನದ ಅಳವಡಿಕೆಯನ್ನು ಇದು ಚುನಾವಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲ ಗಮನಿಸಿದ್ದೀವಿ, ಇವತ್ತು ನಮ್ಮ ಸ್ವತಂತ್ರ ಬಂದು 78 ವರ್ಷದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲ ಕಡೆನ ದೀನ ದಲಿತರ ಬಗ್ಗೆ ಒಂದೇ ಒಂದಂತಲ್ಲ, ಎಲ್ಲಾ ಸಮಾಜದಾಗಿರೋ ಬಡವರ ಪರವಾಗಿ ಕೂಡ ಕೆಲಸ ಮಾಡಿದೆ ನಮ್ದು. ಅರ್ಥ ಇಲ್ಲ. ಈ ಮನೋಭಾವಗಳಿರಲ್ಲ RSS ಇರಲ್ಲ, ಅವರು ಕೆಲವೊಂದಲ್ಲಿ ಅವ್ರಿಗೆ ಬೇಕಾದ್ರೆ ತರ ಬಿಡ್ತಾರೆ. ಯಾಕಂದ್ರೆ ಒಟ್ಟು ನೀರು ಹಣ ನೋಡಂತೆ. ಈಗ ಯಾರು ಕೂಡ ಮಳಿಗೆ ಹಿಡಿದು ಕಾಸು ಸೇರಿಸಿ ನಾವೆಲ್ಲ ಕಾಸು ಸೇರಿಸಿಕೊಂಡು ಮಳಿಗೆ ಹೊಡೆದು ಕೂಡಿಕೊಳ್ಳೋ ಆಸೆ ತುಂಬ ಬಂದಿರೋ ಆಸೆ ಅವ್ರು ತಿನ್ನೋ. ಹೀಗಾಗಿ ಒಟ್ಟು ನೀರಲ್ಲಿ ಹಣ ನೋಡಂತೆ. ಹೀಗೆ ಏನಾದ್ರು ಈ ತಲೆಗಳಲ್ಲಿ ಇರ್ತಕ್ಕಂಥದ್ದು ಮಾಡಿ ಈ ಒಂದು ಸ್ಥಿತಿಗೆ ಇವತ್ತು ತರ್ತಾ ಇದ್ದಾರೆ ದೇಶನ. ಇದಕ್ಕೆ ನಾವೆಲ್ಲರೂ ಎಚ್ಚೆತ್ತುಕೋಬೇಕಾಗಿದೆ. ನಾವು ಎಲ್ಲ ಒಂದು ಸಮಾನ ಮನಸ್ಕರಾಗಿ ಬರಬೇಕಾಗಿದೆ. ಇವತ್ತೇನು ನಾವೆಲ್ಲ ಕೂಡಿದೀವಿ, ನಾವು ಗಮನಿಸಿದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಬಂದಾಗ ಸಮಾಜ ಕಟ್ಟಿ ಒಂದು ಭಾರತ ಸದೃಢ ಭಾರತ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಾನು ಬಹಳ ಜವಾಬ್ದಾರಿ ಮಾತು ಹೇಳ್ತಾ ಇದ್ದೀನಿ. ನಾನು 4 ಬಾರಿ ಶಾಸಕನಾಗಿ, ಮಂತ್ರಿಯಾಗಿ, ಸಂಸದೀಯ ಕಾರ್ಯದರ್ಶಿಯಾಗಿ, CM ಸೆಕ್ರೆಟರಿ ಆಗಿ ಎಲ್ಲ ಸ್ವಲ್ಪ ದೊಡ್ಡ ಚಿಂತನೆ ಮಂತ್ರಿಗಳು ಆಗಿರ್ತಕ್ಕಂಥ ಮಾತುಗಳನ್ನ ನಿಮ್ಮ ಹತ್ರ ನಾನು ಅನ್ಸ್ಕೊಂಡು ಕಟ್ಟಿದ್ದೀನಿ. ಇವು ಎಲ್ಲಾದ್ರೂ ಕೂಡ ನಮ್ಮ ಸರ್ಕಾರ ಮಾಡಿದೆ. ಇದನ್ನ ಸ್ವಲ್ಪ ನಾವು ಮೆಮೊರಿ ಇವತ್ತು ಹೇಳೋಣ. ಒಬ್ರು ಹೇಳಿ 6 ದಿನದಿಂದ ನಾವು ಏನ್ ಊಟ ಮಾಡಿ ಹೇಳ್ಬಿಡೋಣ, ರಾತ್ರಿ ಊಟ ಮಾಡಿ ಹೇಳಿದ್ರು ನೋಡೋಣ ಸರ್, ನನಗೆ ಕರೆಕ್ಟ್ 9 ವಯಸ್ಸಾದ ಅಂತ ಹೇಳಿ ನೋಡೋಣ. ಇದು ಲೈಫ್ ಇದೆ ಹೇಳ್ಬೇಕಾದ್ರೆ 6 ದಿನದಿಂದ ನಾವು ಏನ್ ಮಾಡಿದೆ, ಇಲ್ಲಿ ಸಭೆಗೆ ಸೇರಿದೆ. ಈ ಇತಿಹಾಸನ ನಾವು ಅದಕ್ಕೆ ಇವತ್ತಿನ ದಿನ ನಾವು ಇಲ್ಲಿ ಸೇರಿದ್ರೆ ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಇತಿಹಾಸವನ್ನು ತಿಳ್ಕೊಂಡು ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಚುನಾವಣೆ ನಾವು ಮಾಡಬೇಕು ಅಂತ ಇತಿಹಾಸ ನೆನಪು ಮಾಡಿಕೊಳ್ಳಿ. ಇವತ್ತು ಯಾವ ಪಕ್ಷ ಏನ್ ಮಾಡಿದೆ, ಇವತ್ತು ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತ ಹೇಳಿ ಅಷ್ಟು ಸಾಕು, ಬೇರೆ ಏನಿಲ್ಲ. ಇವತ್ತು ನಾವು ನೋಡಿದ್ವಲ್ಲ, ಸುಮಾರಾಗಿ 50-60 ವರ್ಷ ಸರ್ಕಾರ ಮಾಡಿದಾಗ ಬರೀ 10 ವರ್ಷದಾಗೆ ನಮ್ಮನ್ನು ಇವತ್ತಿನ ದಿನ ನಮಗೆ ಗೊತ್ತಿಲ್ಲ. ನಮ್ಮ ಬಡವರು ಇವತ್ತಿನ ದಿನ ಅಂಗಿ ಹಾಕಿಲ್ಲ, ಐದು ಕಾಲದ ಕೂತು ಬರೀಲ್ಲ ಅಂತ ಕೂಡ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ನಮ್ಮ ಸರ್ಕಾರ ಏನೋ ಮರಣ ಸ್ವಲ್ಪ ಮಾಡಿದ್ದಾರೆ. ಎಲ್ಲರೂ ಕೂಡ ಅಷ್ಟು ನಮ್ಗೆ ಕಾಣಿಸ್ತಾ ಇಲ್ಲ. ಬೇರೆ ಕಡೆಗಳೆಲ್ಲ ನಾರ್ತ್ ಇಂಡಿಯಾ ಹೇಳ್ತಿದ್ಯಾ ಡಿಮ್ಯಾಂಡ್ ಕೂಡ ಇದೆಯಲ್ಲ. ಇವತ್ತು ಭಾರತವರು ಹೇಳಿದಂಗೆ ಯುಪಿ ಅವು ಎಲ್ಲೆಲ್ಲಿ ಎಲ್ಲಿ ಫಸ್ಟ್ ಶುರುವಾಯಿತಂದ್ರೆ ಗೋವಾ ಇರ್ಬೋದು, ಮಿಜೋರಾಂ ಇರ್ಬೋದು, ಜೊತೆಗೆ ಮಧ್ಯಪ್ರದೇಶ ಇರ್ಬೋದು, ಕರ್ನಾಟಕ ಕೂಡ ಇರ್ಬೋದು. ಎಲ್ಲಿ ಮೆಜಾರಿಟಿ ಗೌರ್ಮೆಂಟ್ ಬಂದಿಲ್ಲ ಇವರಿಗೆ ಎಲ್ಲ ಏನಾದ್ರೆ ಗುಜರಾತ್ ಕೂಡ ಸ್ವಲ್ಪ ಹೋಗಿರೋದೆಲ್ಲ. ಹೀಗಾಗಿ ಎಲ್ಲಿ ಮೆಜಾರಿಟಿ ಗೌರ್ಮೆಂಟ್ ಯುಪಿನಲ್ಲಿ ದೌರ್ಜನ್ಯ ಮೂಲಕ ಮಾಡ್ಕೊಂಡಿರೋದು. ಇವರು ಸಂವಿಧಾನದ ನಂಬಿಕೆ ಇಟ್ಟಾಗ ಮಾಡಿಲ್ಲ. ಇಂಥವ್ರು ಇವತ್ತಿನ ದಿನ ದೇಶಕ್ಕೆ ಮಾರಾಟ ಆಗಿದ್ದಾರೆ. ಇವತ್ತು RSS ಅಷ್ಟು ಮಟ್ಟಿಗೆ ಇವತ್ತು ಒಂದು ಕೆಟ್ಟ ಮನೋಸಂಸ್ಕೃತಿ ಇಟ್ಕೊಂಡು ಇವತ್ತೆಲ್ಲ ಒಂದು ದೇಶದ ಒಂದು ಸಂವಿಧಾನ ಕೊಡುಗೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ನಾವು ನೋಡಿ, ಇವತ್ತು 130 ನಮ್ಮ ಕಂಪನಿಗಳು, 190 ಕಂಪನಿಗಳಿದ್ದು, 190 ಕಂಪನಿಗಳಿದ್ದು ಅಂಡರ್ಟೇಕಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ ಕಂಪನಿಗಳ 23 ಕಂಪನಿಗಳು ಪ್ರೈವೇಟೈಸೇಷನ್ ಮಾಡಿದ್ದಾರೆ. ಅಂದ್ರೆ ನೋಡಿ ಹೆಂಗೆ ನಾವು ಆರ್ಥಿಕವಾಗಿ ನೌಕರರು ತಗೋಬಾರ್ದು. ಬರತ್ತು ಈಗ 23 ಕಂಪನಿ ಪ್ರೈವೇಟೈಸೇಷನ್ ದೊಡ್ಡ ಯಾಕೆ ಮಾಡಿದಾರಪ್ಪ ಅಂತಂದ್ರೆ ಇವತ್ತು ರೈಲ್ವೇಸ್ ಇರ್ಬೋದು, ಜೊತೆಗೆ ನಮ್ಮ ಹಾರ್ಬರ್ಸ್ ಇರ್ಬೋದು, ಏರ್ಪೋರ್ಟ್
ಅಲ್ಲಿ ಇವ್ರು ನೌಕರಿಗೆ ಹೋಗಬಾರದು. ಈಗ ನಮ್ಮ ಮಕ್ಕಳು ಓದಿದಲ್ಲಿ ನಮ್ಮ ಮಕ್ಕಳು ಓದೋದು ಎಲ್ಲ ಗೌರ್ಮೆಂಟ್ ಶಾಲೆಗೆ ಅಪ್ಪಿ ತಪ್ಪಿ ಏನಾದ್ರು ಇಲ್ಲಪ್ಪ ಅಂದ್ರೆ ಅಲ್ಲೇ ಸಣ್ಣ ಪುಟ್ಟ ಪ್ರೈವೇಟ್ ಶಾಲೆ. ಇವರೆಲ್ಲ ಸ್ಟ್ಯಾಂಡರ್ಡ್ ಶಾಲೆಗಳಿಗೆ ಓದ್ತಾರ ಮಕ್ಕಳೆಲ್ಲ ಬಾಂಬೆನಾಗೆ ಎಲ್ಲ ದೊಡ್ಡ ದೊಡ್ಡ ಬೆಂಗಳೂರಿಗೆ ಓದ್ತಾ ಇರ್ತಾರೆ. ಅವೆಲ್ಲ ನಮಗೆ ಕೇಳಿದಾಗ ಪಾಪ ನಮಗೆ ಸಬ್ಜೆಕ್ಟ್ ಗೊತ್ತಿರ್ತದೆ ಬಟ್ ಪ್ರೆಸೆಂಟೇಷನ್ ನಾಲೆಡ್ಜ್ ಇರಲ್ಲ. ಹೀಗಾಗಿ ಅಲ್ಲಿ ಫೇಲ್ಯೂರ್ ಆಗ್ತದೆ ನಮ್ಮವೆಲ್ಲ. ಅವ್ರಿಂದ ಆ ಸಂಸ್ಕೃತಿಗಳನ್ನ ಆ ಕಂಪನಿಗಳಿಗೆ ನೆಕ್ಸ್ಟ್ ಅಪಾಯಿಂಟ್ ಮಾಡೋದು ಅವರಿಗೆಲ್ಲ. ಈಗ ಅಂಬಾನಿ ಅದಾನಿ ಕಂಪನಿಗಳು ಮಾಡಿದಾರಲ್ಲ ಕಂಪ್ಲೀಟ್ ಆಗಿ ಅವ್ರಲ್ಲಿ ಮಾಡೋದು. ನಮ್ಮ ಮಕ್ಕಳು ಮತ್ತೆ ಜವಾನ್ ಕೆಲಸ ಪಿವನ್ ಕೆಲಸಕ್ಕೆ ಈ ತರ ಸುಪ್ರೀಂ ಕೋರ್ಟ್ ಮನೆ ಡೈರೆಕ್ಷನ್ಸ್ ಕೊಟ್ಟಿದೆ. ಯಾವ್ದು ನೆಲ ಜಲ ಯಾರು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನೀವು ಸಿಎಂಡಿಗೆಲ್ಲ ಕೊಡಬೇಕು ಅಂತ ಹೇಳಿ ನನ್ನೇ ಬಂದು ಪೇಪರ್ ಪ್ರಜಾವಾಣಿಗೆ ನೋಡಿರ್ಬೋದಾರೆ. ಈಗಾಗಲೇ ಗುರಪ್ಪಣ್ಣವರೆಲ್ಲ ಮಾತಾಡೋದಂಗೆ ಇವತ್ತೆಲ್ಲರೂ ಕೂಡ RSS ಸಂಸ್ಕೃತಿ ಈ ತರ ಕಾಕು ಮಾಡ್ತಾರೆ. ಫಸ್ಟ್ ನಮ್ಮ ಯುವಕರನ್ನ ಬೀದಿಗೆ ಹಾಕೋದು, ಆಮೇಲೆ ಈ 17 AB ತಂದ್ರಲ್ಲ ಅಮೆಂಡ್ಮೆಂಟ್ ಯಾರಿಗೋಸ್ಕರ ಯಾವ ಪುರುಷಾರ್ಥಕ್ಕೋಸ್ಕರ ತಂದ್ರೆ ಇವತ್ತೆಲ್ಲ ದೊಡ್ಡ ದೊಡ್ಡ ವಿಲಾಸ ರಿಲೇಷನ್ ಮಾಡಿರ್ತಾರೆ. ನಮ್ಮ ಜನ ಭೂಮಿ ಮೇಲೆ ಇವತ್ತು ದಿನ ತೊಗೊಂಡೇ ಬಿಜೆಪಿ ಅವರು. ಆಮೇಲೆ ಕಾರ್ಬನ್ ಸೈಟ್ಗಳನ್ನೆಲ್ಲ ಮಾಡಿದ್ರು ಅಶೋಕ್ ಅವರು. ಅಂದ್ರೆ ಮೀನಿಂಗ್ ಏನಿವೆಲ್ಲ ಈ ತರ ಬಡವರಿಗೋಸ್ಕರ ರೈತರಿಗೋಸ್ಕರ ಯುವಕರಿಗೋಸ್ಕರ ಅವ್ರಿಗೆ ಪ್ರೋಗ್ರಾಮ್ಸ್ ಇಲ್ಲ, ಯಾರು ಹೇಳಿಲ್ಲ ನೋಡ್ರಿ. ಈ ತರ ಇವತ್ತಿನ ತಗೊಂಡ್ಬಂದು ನಾವ್ ಹಿಂಗೆ ಬೆವರು ಸುರಿಸ್ತಾ ಇರ್ಬೇಕು. ಸೊ ಅವರು ಬೆವರೆಲ್ಲ ತಿಂತಾನೆ ಇರ್ಬೇಕು. ಸೊ ಇವೆಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ಯುವಕರ ಪರವಾಗಿ ನಮ್ಮ ಭವಿಷ್ಯದ ಪರವಾಗಿ ಸಂವಿಧಾನದ ಉಳಿವಾಗಿ ಒಂದೇ ಎಕ್ಸಾಂಪಲ್ ತಗೊಳ್ಳಿ, ಬೇರೆ ಬೇಡ ನಾನು ಹೇಳ್ತಾ ಇದ್ದೀನಿ. ಇವತ್ತು ನನ್ನ NMDC ಕಂಪ್ನಿ ಕಾನೂನು ಪ್ರಕಾರ ಸಾರ್ವಜನಿಕ ವಹಿಸುವ ಪ್ರಕಾರ CND ನಮಗೆ ಕೊಡ್ಬೇಕಂತ ಸರಿಯಾಗಿ ಕೊಡ್ಬೇಕಲ್ಲ. ನಾನು ಮಿನಿಸ್ಟರ್ ಆಗಿರೋ ನಾನು ಓದಿರೋ ನಾನು ಕಾನೂನು ಬಿಟ್ಟು ಮಾತಾಡ್ತಾ ಇಲ್ಲ. ಮಾತಾಡಿದ್ರೆ ಇವರೇ ಅಭ್ಯರ್ಥಿ ಬಂದು ನಾಲ್ಕು ಸಪೋರ್ಟ್ ಮಾಡಕ್ ಹೋಗಿದ್ರು. ನಾನು ತೋರಿಸಿದೆ ರೆಕಾರ್ಡ್. ನಾನು ಅಂದೆ NMDC ನೀವು ಕರೆಕ್ಟ್ ಆಗಿ ಕಾನೂನು ಹೇಗಿದೆ, ನೀವು ತಾಕತ್ತಿದ್ರೆ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದಕ್ಕೆ ಕರೆಕ್ಟ್ ಅಲ್ಲ. ನಿಜವಾಗಿ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದಿದ್ದೀನಿ ಅಂತ ಹೇಳಿ ಇವಾಗ ಸ್ಟಾಪ್ ಆಗೈತೆ ಮಾಡ್ಕೊಂಡು ಇವಾಗ 400 ಕೋರ್ಸ್ ನಮಗೆ ಸಿಕ್ಕವಣ್ಣ, 400 ಕೋರ್ಸ್ ಸಿಕ್ಕವಣ್ಣ. ಈ ತರ ಯಾಕಂದ್ರೆ ನಾವು ಒಂದು ಗೌರ್ಮೆಂಟ್ ನೌಕರಿ ಇಲ್ಲ, ಒಂದು ಅಪ್ಲಿಕೇಶನ್ ಇಲ್ಲ, ಪ್ರೈವೇಟ್ ಕಂಪನಿ ಮಾಡಿ ಬಂದಿದ್ದೀವಿ. ನಾವು ನೋಡಿರೋದು ನಮ್ಮ ಮಕ್ಕಳಿಗೆ ಆಗಬಾರ್ದಲ್ಲ, ಹೌದಾ? ಇವತ್ತು ಈ ಉಸುರು ಶಾಸನದಲ್ಲಿ ಅಧಿಕಾರ ಶಾಸನ ನಾನು ಅಮೆಂಡ್ಮೆಂಟ್ ಮಾಡ್ತೀನಿ. ಈಗ ಯಾರೇ ಆಗಲಿ ನೆಲ ಜಲ ಕೊಟ್ಟಿರ್ತಕ್ಕಂಥವ್ರು ಯಾರೇ ಇರಲಿ ಆ ಏರಿಯಾದಲ್ಲಿ 100% CND ಅಲ್ಲೇ ಕೊಡ್ಬೇಕು. ಕೊಟ್ಟು ಆ ಜನರಿಗೆ ನ್ಯಾಯ ಕೊಡ್ಬೇಕನ್ನೋದು ಅಮೆಂಡ್ಮೆಂಟ್ ಮಾಡಿಸ್ತೀನಿ. ಬಾಗಿಲು MP ಆದ್ಮೇಲೆ ಅಮೆಂಡ್ಮೆಂಟ್ ಮಾಡಿಸ್ತೀನಿ. ಅರ್ಥ ಆಯ್ತಲ್ಲ? ಸರ್ವ ಜನಾಂಗಕ್ಕೆ ನಮ್ಮ ಸಾಹೇಬ್ ಹೇಳಿದ್ದಾರೆ, ಸರ್ವ ಜನಾಂಗಕ್ಕೆ ಸಂಪಾದನೆ ಹಂಚಿಕೆ ಅಂತ ಬೇರೆ ಬೇರೆ ಕಡೆ ಕಾಣ್ತಾರೆ ಮಾಡಿ ಅವರೆಲ್ಲ. ಅದಕ್ಕೋಸ್ಕರನೇ ಇವತ್ತಿನ ದಿನ ಒಂದೇ ಒಂದು ಕಾಗೆ ನಮಗೆ ಮಾತನಾಡ ಯಾರು ಎಲ್ಲಿ ಸಿಗಲ್ಲ ಸಿಗದೆ ನಮಗೆ ಕರೆಕ್ಟ್ ಆಗಿ ಚುನಾವಣೆ ಸಿಗ್ತಾರೆ. ನಾವು ಪರಿಣಾಮ ಚುನಾವಣೆ ಮಾಡ್ಬೇಕು. ಯಾರು ನಮಗೆ ಬೆಲೆಯಾಗಿರ್ತಾರೆ ಯಾರು ಇರ್ತಾರೆ ನಾವು ಮಾಡಿಬಿಟ್ರೆ ನಮ್ಮ ಆ ಬಟನೆ ಇರ್ತದೆ ಮಜಾ ಕರೆಕ್ಟ್ ಆಗಿ. ಆಮೇಲೆ ಇನ್ನೊಂದು ಹೇಳಪ್ಪ ಬಟನ್ ಮೇಲೆ ಕೈ ಸಿಂಬಲ್ ಕರೆಕ್ಟ್ ಆಗಿ ಹೋಗ್ತದೆ, ಒಂದು ದೂರ ಚೆಕ್ ಮಾಡಿ ಬಟನ್ ಸೌಂಡ್ ಒಂದು 2 ನಿಮಿಷ ನಿಂತ್ಕೊಂಡು ಬರ್ತಿದ್ಮೇಲೆ ನಮ್ಮ ಮಂದಿ ಬರ್ತಿದ್ಮೇಲೆ ಕೈ ಗಂಟಾಗಿದ್ಮೇಲೆ ಹೊರ ಬರ್ಬೋದು. ಪೇಪರ್ ಈ ಎಲ್ಲಿಗೆ ಆಕಾಶವಾಗಿ ಮೊನ್ನೆ ರಾಜಸ್ಥಾನಿಗೆ ಕ್ರಿಕೆಟ್ ಮಾತಾಡಿದ್ರೆ ಎಲ್ಲೆಲ್ಲೋ ಮಾತಾಡಿದ್ರೆ ಆಗ್ಲಿ ಅವ್ರ ಗುರು ಅವರ ಶಿಷ್ಯರು ಏನೇನು ಮಾತಾಡ್ಲಿ. ನಾವು ಒಂದೇ ಒಂದು ಯಾವಾಗಲೂ ಕೂಡ ನಾವು ನಿಂತ್ಕೊಂಡಿದೀವಿ. ನಾವು ಯಾವತ್ತೂ ಕೂಡ ನಾವು ಯುದ್ಧಕ್ಕೆ ಸತ್ತಾರೆ ವೀರ ಗೆದ್ರೆ ವಿಜಯ ಮಾಲೆ. ನಾವೆಲ್ಲರೂ ಕೂಡ ನಾವು ಯಾವತ್ತಿಗೆ ನಾವು ಯುದ್ಧ ಮಾಡಿದ್ದೆ ನಮಗೆ ಗೊತ್ತಿದೆ. ಯಾಕಂದ್ರೆ ನಾವು ಯಾವಾಗಲೂ ನ್ಯಾಯ ಧರ್ಮದ ಪರ ಎಲ್ಲ ಪ್ರೀತಿಯಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಾವೆಲ್ಲ ಬಂದಿದ್ವಿ. ಆ ತರ ಇಟ್ಕೊಂಡು ನಾವು ಈ ಚುನಾವಣೆ ಎದುರಿಸೋಣ, ಸಂವಿಧಾನ ಉಳಿಸೋಣ, ಭದ್ರಕೋಟೆ ಮಾಡೋಣ. ಮುಂದಿನ ಮಕ್ಕಳಿಗೆ ನಾವೆಲ್ಲರೂ ಕೂಡ ಒಂದು ಅಡಿಪಾಯ ಹಾಕೋಣ. ನಮ್ಮ ನಿರ್ಧಾರ ತಪ್ಪಾದ್ರೆ ನಮ್ಮ ಮಕ್ಕಳಿಗೆ ವಿಷಯಗಳಿಂದ ಪರಿಸ್ಥಿತಿ ಆಗಿದೆ. ಮುಂದಿನ ಅವಕಾಶ ಬೇಡ. ನಾವು ನಮ್ಮ ತಂದೆಯವರು ಈ ತರ ಇದೆ, ಜಿಲ್ಲೆಯಾದ್ಯಂತ ಅಖಂಡ ಜಿಲ್ಲೆಯಾದ್ಯಂತ ತಾವೆಲ್ಲರೂ ಕೂಡ ತಾವೇ ಬಂದಿದ್ವಿ. ನನ್ನ ಚುನಾವಣೆ ಅಲ್ಲ, ಇದು ನಿಮ್ಮ ಚುನಾವಣೆ, ನಿಮ್ಮ ತಮ್ಮ ಚುನಾವಣೆ, ನಿಮ್ಮ ಅಣ್ಣನ ಚುನಾವಣೆ. ಎಲ್ಲರೂ ಕೂಡ ಸಂಸ್ಕೃತಿ ಮಾಡಿ ಒಂದೇ ಒಂದು ನಾವೆಲ್ಲರೂ ಕೂಡ ನಾಗೇಂದ್ರ ಅವರು ಭರತ್ ರೆಡ್ಡಿ ಅವರು ಎಲ್ಲರೂ ಕೂಡ
ಬಂಗಾರದಂತ ಬಳ್ಳಾರಿನ ಪ್ರಾಮಾಣಿಕವಾಗಿ ಕಟ್ತೀವಣ, ಹುಡುಗರಿಗೆ ಉದ್ಯೋಗ ಕೊಡಿಸೋಣ, ಆರ್ಥಿಕವಾಗಿ ಸದೃಢ ಮಾಡೋಣ, ಮಾದರಿ ಗ್ರಾಮಗಳು ಮಾಡೋಣ, ಮಾದರಿ ಸಿಟಿಗಳು ಮಾಡೋಣ. ಒಟ್ಟ ನಮಗೆ ಸಂವಿಧಾನದಲ್ಲಿ ನಮ್ಗೆ ಏನ್ ಬರ್ತಕ್ಕಂತ ಒಂದು ಫಲವನ್ನ ನಾವು ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ನಾವು ಒಂದು ದಿನ ಕೂಡ ಒಂದು ನಿಮಿಷ ಕೂಡ ನಾನು ಪ್ರಾಮಾಣಿಕವಾಗಿ ವೇಸ್ಟ್ ಮಾಡಲ್ಲ. 5 ದಿನಗಳ ಕಾಲ 5 ವರ್ಷಗಳ ಕಾಲ ನಾವು ಪ್ರಾಮಾಣಿಕವಾಗಿ ನಿಮ್ಮ ಭರವಸೆ ಈಡೇರಿಸತಕ್ಕಂತ ಒಂದು ಕೆಲಸ, ಅಭಿಮಾನ ಇವೇನಿದೆ ಉಳಿಸತಕ್ಕಂತ ಕೆಲಸ ಈ ತುಕಾರಾಮ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನನಗೆ ಅಧಿಕಾರದ ಅಮಲೇ ಇಲ್ಲ. ನಾನು ಸೌತ ಹೋದ್ರು ಕೂಡ ನನಗೆ ಅಧಿಕಾರದ ಅಮಲೇ ಇಲ್ಲ. ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ. ಎಂದೇ ಅಧಿಕಾರ ಬಂದ್ರು ಕೂಡ ಆ ಪದವಿನ ನಿಮ್ಮ ಪಾದಗಳಿಗೆ ನಾನು ಸೇವೆ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಮಗ ಆಗಿ ಆ ಅಧಿಕಾರಗಳು ಇವತ್ತಿಗೂ ಸಣ್ಣೂರು ಜನರಿಗೆ ನಮ್ಗೆ ಏನ್ ಅಧಿಕಾರ ಸಿಕ್ಕಿದ್ರೆ ಅವ್ರ ಪಾದಗಳಿಗೆ ಸೇವೆ ಮಾಡಿದ್ವಿ. ಮುಂದೆ ಎಂದೇ ಅಧಿಕಾರ ಬಂದ್ರು ಕೂಡ ನಾವೆಲ್ಲರೂ ಸೇರಿ ಅರ್ಥ ಆಯ್ತಾ ಇಲ್ಲ, ನಿಮ್ಮ ಪಾದಗಳಿಗೆ ನಿಮ್ಮ ಭವಿಷ್ಯವಾಗಿ ನಾವು ಪ್ರಾಮಾಣಿಕವಾಗಿ ಒಂದು ಸೇವೆ ಮಾಡ್ತೀವಿ ಅಂತ ಹೇಳ್ತಾ 7ನೇ ತಾರೀಕಿಗೆ ಕಾಂಗ್ರೆಸ್ಸಿನ ಗುರುತು ಹಸದ ಗುರುತು ಒಂದೇ ನಂಬರಲ್ಲಿದೆ, ಕ್ರಮ ಸಂಖ್ಯೆ 1 ನಂಬರಲ್ಲಿದೆ. ತಾವು ಆ ಗುಂಡಿ ಉಳಿದ ಮೂಲಕ ನಾವು ಸಂವಿಧಾನ ಉಳಿವಿಗಾಗಿ, ದೇಶದ ಭವಿಷ್ಯಕ್ಕಾಗಿ, ನಮ್ಮೆಲ್ಲರ ಭವಿಷ್ಯಕ್ಕಾಗಿ ನಾವು ಎಲ್ಲರೂ ಕೂಡ ನಮ್ಮ ಆಶೀರ್ವಾದ ಪಡೆದುಕೊಂಡಿದ್ದೇವೆ. ನಮ್ಮ ಮಾತು ಎಲ್ಲರಿಗೂ ನಮಸ್ಕಾರ.